ನಡೆದಿತ್ತು. ಈ ಸಂದರ್ಭದಲ್ಲಿ ಒಂದೇ ಒಂದು ಸೀಟು ಬಿಜೆಪಿ ಅಥವಾ ಮೈತ್ರಿ ಪಕ್ಷ ಜೆಡಿಎಸ್ ಯಾವುದು ಕೂಡ ಗೆದ್ಕೊಂಡಿಲ್ಲ. ಆದ್ರೆ ಈಗ ಸೈನಿಕ ದೊಡ್ಡ ಮಟ್ಟದ ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಜೆಡಿಎಸ್ ಪಕ್ಷ ವಿಸರ್ಜನೆ ಮಾಡಲಿ, ಮೊಮ್ಮಗನನ್ನೇ ಗೆಲ್ಲಿಸಿಕೊಳ್ಳಲಾಗದ ಪಕ್ಷ ಬೇಕಾ ಅಂತ ಕೇಳ್ತಾ ಇದ್ದಾರೆ. ದಳಪತಿಗಳ ವಿರುದ್ಧ ಸಿಡಿದ ಚನ್ನಪಟ್ಟಣದ ಸೈನಿಕ ಜೆಡಿಎಸ್ ನಾಯಕರು ನನ್ನ ಸಂಪರ್ಕ ಮಾಡಿಲ್ಲ, ಇನ್ ಕೇಸ್ ಏನಾದ್ರೂ ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗ್ತೇನೆ. ರಿಪಬ್ಲಿಕನ್ನಡಕ್ಕೆ ಸಿಪಿ ಯೋಗೀಶ್ವರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಚನ್ನಪಟ್ಟಣದಲ್ಲೇ ಜೆಡಿಎಸ್ ಅಭ್ಯರ್ಥಿಗೆ ಹೀನಾಯ ಸೋಲಾಗಿದೆ, ಇಲ್ಲೇ ಸೋತ ಮೇಲೆ ಬೇರೆಲ್ ಜೆಡಿಎಸ್ಗೆ ನೆಲೆ ಇದೆ. ರಾಮನಗರದಲ್ಲಿ ಶಾಸಕ ಸಿಪಿ ಯೋಗೀಶ್ವರ್ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂತಹ ಸಿಪಿ ಯೋಗೇಶ್ವರ್ ಅವರು ಕೂಡ ಇವತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ. ಸಾಕಷ್ಟು ಇವತ್ತು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮೊಟ್ಟಿಗೆ ಸಿಪಿ ಯೋಗೇಶ್ವರ್ ಅವರಿಂದ ಮಾತಾಡ್ತೇನೆ. ಸರ್, ಈಗಾಗಲೇ ನೂತನ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಚನ್ನಪಟ್ಟಣ ನಿಮಗೇನು ಹೊಸದೇನಲ್ಲ. ಹೇಗಿದೆ ಸರ್ ಮುಂದಿನ ನಿಮ್ಮ ಗುರಿಗಳು, ಅಭಿವೃದ್ಧಿಯ ಯೋಜನೆಗಳು? ಭಾಳ ಕಠಿಣವಾದಂಥ ಚಾಲೆಂಜ್ಗಳಿದೆ. ಈಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕುಮಾರಸ್ವಾಮಿ ಅವರ ಅಸಡ್ಡೆಯಿಂದ, ಉದಾಸೀನದಿಂದ, ಆಡಳಿತ ವರ್ಷದಿಂದ ಸರಿಯಾದಂಥ ವ್ಯವಸ್ಥಿತವಾಗಿ ತಾಲೂಕಿನ ಆಡಳಿತ ನಡೀತಾ ಇರಲಿಲ್ಲ. ಎಲ್ಲ ಅಸ್ತವ್ಯಸ್ತ ಆಗಿತ್ತು, ಅವ್ಯವಸ್ಥೆ ಆಗಿತ್ತು. ಅದನ್ನು ಸರಿ ಮಾಡಬೇಕಾದಂಥ ಕೆಲಸ ಭಾಳ ಇದೆ. ಇವತ್ತು ಚನ್ನಪಟ್ಟಣ ನಗರದ ಸಭೆ ಕರೆದಿದ್ದೀನಿ. ಈಗ ಇನ್ನು 2-3 ದಿವಸದಲ್ಲಿ ಗ್ರಾಮೀಣ ಪ್ರದೇಶ ಸಭೆ ಕರೆದಿದ್ದೀವಿ. ಹಾಗೆ ಹಂತವಾಗಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡ್ತೀವಿ. ಸರ್, ತಾವು ಹೇಳ್ತಾ ಇದ್ದೀರಿ ಸರ್, ಕಾಂಗ್ರೆಸ್ನ ಜೆಡಿಎಸ್ನ ಹಲವು ನಾಯಕರುಗಳು ಹೇಳ್ತಿರೋ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಅಂತ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಸಾಧ್ಯತೆಗಳು ಇದೆ ಅಂತ. ಆ ನಿಟ್ಟಿನಲ್ಲಿ ಏನಾದರೂ ತಾವು ನಾಯಕತ್ವವನ್ನು ವಹಿಸ್ಕೋತೀರಾ ಸರ್? ನಾನು ಹೇಳೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಅವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗಲೇ ಇದು ಜೆಡಿಎಸ್ನ ಅಸ್ತಿತ್ವದ ವಿಚಾರ ಆಗಿತ್ತು. ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ ಜೆಡಿಎಸ್ನ ಹೃದಯ. ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ? ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ನಾಯಕರೇ ದಂಡನಾಯಕರೇ ಸೋತೋಗಿದ್ದಾರೆ. ನೀವು ಸೈನಿಕರಿಗೆ ಏನಪ್ಪ ಕೆಲಸ ಇಲ್ಲಿ? ನೀವು ಬೇರೆ ಬೇರೆ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ. ಸಾರ್ವಜನಿಕನ ಜೀವನದಲ್ಲಿ ಇರಬೇಕು ಅಂತಂದರೆ ಜೆಡಿಎಸ್ಸಿಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಸತ್ಯನೂ ಕೂಡ ಇದು. ಸರ್, ನಾನು ಹೇಳ್ತಾ ಇರೋದು, ಈಗ ಕಾಂಗ್ರೆಸ್ನಿಂದ ಏನಾದ್ರು ಆ ಟಾಸ್ಕನ್ನು ನೀಡಿದ್ರೆ, ಜೆಡಿಎಸ್ನ ನಾಯಕರನ್ನ ಕಾಂಗ್ರೆಸ್ಗೆ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊಂತೀರಾ ಸರ್? ಒಂದು ನಿಮಿಷ ಅಣ್ಣ, ನಾನು ಯಾಕೆ ಒಪ್ಕೊಳ್ಳಲ್ರಿ? ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ. ಆದರೆ ನಾನು ಹೇಳೋದು, ನಮ್ಗೆ ಅವಶ್ಯಕತೆ ಇಲ್ಲ. 139 ಜನ ಶಾಸಕರಿದ್ದೀವಿ. ಜೆಡಿಎಸ್ನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ. ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು. ಇನ್ನೇನಿದೆ? ಇಂಥ ಉಪಚುನಾವಣೆಯಲ್ಲಿ ಮೊಮ್ಮಗನ್ನೇ ಗೆಲ್ಸ್ಕೋದು ಪಕ್ಷ ಯಾಕೆ ಬೇಕು? ನಿಮ್ಮ ಸ್ನೇಹಿತರು ಏನಾದರೂ ನಿಮ್ಗಾದಂಥ ಪರಿಸ್ಥಿತಿ ಬಂತು ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗ್ತೀರಾ? ಬಂದರೆ ನಾನು ಖಂಡಿತ ಅವ್ರನ್ನ ಸ್ವಾಗತ ಮಾಡ್ತೀನಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅದರಲ್ಲೇನು ಅನುಮಾನ ಅಷ್ಟೇ ಬೇಕಾಗಿತ್ತು. ಇದಿಷ್ಟು ಸಿಪಿ ಯೋಗೇಶ್ವರ್ ಅವರ ಮಾತು. ಮಾದೇಸ್ವಾಮಿ ಕುರುಣೆಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ನಡೆದಿತ್ತು. ಈ ಸಂದರ್ಭದಲ್ಲಿ ಒಂದೇ ಒಂದು ಸೀಟು ಬಿಜೆಪಿ ಅಥವಾ ಮೈತ್ರಿ ಪಕ್ಷ ಜೆಡಿಎಸ್ ಯಾವುದು ಕೂಡ ಗೆದ್ಕೊಂಡಿಲ್ಲ. ಆದ್ರೆ ಈಗ ಸೈನಿಕ ದೊಡ್ಡ ಮಟ್ಟದ ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಜೆಡಿಎಸ್ ಪಕ್ಷ ವಿಸರ್ಜನೆ ಮಾಡಲಿ, ಮೊಮ್ಮಗನನ್ನೇ ಗೆಲ್ಲಿಸಿಕೊಳ್ಳಲಾಗದ ಪಕ್ಷ ಬೇಕಾ ಅಂತ ಕೇಳ್ತಾ ಇದ್ದಾರೆ. ದಳಪತಿಗಳ ವಿರುದ್ಧ ಸಿಡಿದ ಚನ್ನಪಟ್ಟಣದ ಸೈನಿಕ ಜೆಡಿಎಸ್ ನಾಯಕರು ನನ್ನ ಸಂಪರ್ಕ ಮಾಡಿಲ್ಲ, ಇನ್ ಕೇಸ್ ಏನಾದ್ರೂ ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗ್ತೇನೆ. ರಿಪಬ್ಲಿಕನ್ನಡಕ್ಕೆ ಸಿಪಿ ಯೋಗೀಶ್ವರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಚನ್ನಪಟ್ಟಣದಲ್ಲೇ ಜೆಡಿಎಸ್ ಅಭ್ಯರ್ಥಿಗೆ ಹೀನಾಯ ಸೋಲಾಗಿದೆ, ಇಲ್ಲೇ ಸೋತ ಮೇಲೆ ಬೇರೆಲ್ ಜೆಡಿಎಸ್ಗೆ ನೆಲೆ ಇದೆ. ರಾಮನಗರದಲ್ಲಿ ಶಾಸಕ ಸಿಪಿ ಯೋಗೀಶ್ವರ್ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂತಹ ಸಿಪಿ ಯೋಗೇಶ್ವರ್ ಅವರು ಕೂಡ ಇವತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ. ಸಾಕಷ್ಟು ಇವತ್ತು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮೊಟ್ಟಿಗೆ ಸಿಪಿ ಯೋಗೇಶ್ವರ್ ಅವರಿಂದ ಮಾತಾಡ್ತೇನೆ. ಸರ್, ಈಗಾಗಲೇ ನೂತನ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಚನ್ನಪಟ್ಟಣ ನಿಮಗೇನು ಹೊಸದೇನಲ್ಲ. ಹೇಗಿದೆ ಸರ್ ಮುಂದಿನ ನಿಮ್ಮ ಗುರಿಗಳು, ಅಭಿವೃದ್ಧಿಯ ಯೋಜನೆಗಳು? ಭಾಳ ಕಠಿಣವಾದಂಥ ಚಾಲೆಂಜ್ಗಳಿದೆ. ಈಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕುಮಾರಸ್ವಾಮಿ ಅವರ ಅಸಡ್ಡೆಯಿಂದ, ಉದಾಸೀನದಿಂದ, ಆಡಳಿತ ವರ್ಷದಿಂದ ಸರಿಯಾದಂಥ ವ್ಯವಸ್ಥಿತವಾಗಿ ತಾಲೂಕಿನ ಆಡಳಿತ ನಡೀತಾ ಇರಲಿಲ್ಲ. ಎಲ್ಲ ಅಸ್ತವ್ಯಸ್ತ ಆಗಿತ್ತು, ಅವ್ಯವಸ್ಥೆ ಆಗಿತ್ತು. ಅದನ್ನು ಸರಿ ಮಾಡಬೇಕಾದಂಥ ಕೆಲಸ ಭಾಳ ಇದೆ. ಇವತ್ತು ಚನ್ನಪಟ್ಟಣ ನಗರದ ಸಭೆ ಕರೆದಿದ್ದೀನಿ.
ಈಗ ಇನ್ನು 2-3 ದಿವಸದಲ್ಲಿ ಗ್ರಾಮೀಣ ಪ್ರದೇಶ ಸಭೆ ಕರೆದಿದ್ದೀವಿ. ಹಾಗೆ ಹಂತವಾಗಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡ್ತೀವಿ. ಸರ್, ತಾವು ಹೇಳ್ತಾ ಇದ್ದೀರಿ ಸರ್, ಕಾಂಗ್ರೆಸ್ನ JDSನ ಹಲವು ನಾಯಕರುಗಳು ಹೇಳ್ತಿರೋ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಅಂತ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಸಾಧ್ಯತೆಗಳು ಇದೆ ಅಂತ. ಆ ನಿಟ್ಟಿನಲ್ಲಿ ಏನಾದರೂ ತಾವು ನಾಯಕತ್ವವನ್ನು ವಹಿಸ್ಕೋತೀರಾ ಸರ್? ನಾನು ಹೇಳೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಅವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗಲೇ ಇದು JDSನ ಅಸ್ತಿತ್ವದ ವಿಚಾರ ಆಗಿತ್ತು. ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ JDSನ ಹೃದಯ. ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ? ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ನಾಯಕರೇ ದಂಡನಾಯಕರೇ ಸೋತೋಗಿದ್ದಾರೆ. ನೀವು ಸೈನಿಕರಿಗೆ ಏನಪ್ಪ ಕೆಲಸ ಇಲ್ಲಿ? ನೀವು ಬೇರೆ ಬೇರೆ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ. ಸಾರ್ವಜನಿಕನ ಜೀವನದಲ್ಲಿ ಇರಬೇಕು ಅಂತಂದರೆ JDSಯಿಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಸತ್ಯನೂ ಕೂಡ ಇದು. ಸರ್, ನಾನು ಹೇಳ್ತಾ ಇರೋದು, ಈಗ ಕಾಂಗ್ರೆಸ್ನಿಂದ ಏನಾದ್ರು ಆ ಟಾಸ್ಕನ್ನು ನೀಡಿದ್ರೆ, JDSನ ನಾಯಕರನ್ನ ಕಾಂಗ್ರೆಸ್ಗೆ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊಂತೀರಾ ಸರ್? ಒಂದು ನಿಮಿಷ ಅಣ್ಣ, ನಾನು ಯಾಕೆ ಒಪ್ಕೊಳ್ಳಲ್ರಿ? ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ. ಆದರೆ ನಾನು ಹೇಳೋದು, ನಮ್ಗೆ ಅವಶ್ಯಕತೆ ಇಲ್ಲ. 139 ಜನ ಶಾಸಕರಿದ್ದೀವಿ. JDSನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ. ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು. ಇನ್ನೇನಿದೆ? ಇಂಥ ಉಪಚುನಾವಣೆಯಲ್ಲಿ ಮೊಮ್ಮಗನ್ನೇ ಗೆಲ್ಸ್ಕೋದು ಪಕ್ಷ ಯಾಕೆ ಬೇಕು? ನಿಮ್ಮ ಸ್ನೇಹಿತರು ಏನಾದರೂ ನಿಮ್ಗಾದಂಥ ಪರಿಸ್ಥಿತಿ ಬಂತು ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗ್ತೀರಾ? ಬಂದರೆ ನಾನು ಅವ್ರನ್ನ ಖಂಡಿತ ಅವ್ರನ್ನ ಸ್ವಾಗತ ಮಾಡ್ತೀನಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅದರಲ್ಲೇನು ಅನುಮಾನ ಅಷ್ಟೇ ಬೇಕಾಗಿತ್ತು. ಇದಿಷ್ಟು CP ಯೋಗೇಶ್ವರ್ ಅವರ ಮಾತು. ಮಾದೇಸ್ವಾಮಿ ಕುರುಣೆಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ನಡೆದಿತ್ತು. ಈ ಸಂದರ್ಭದಲ್ಲಿ ಒಂದೇ ಒಂದು ಸೀಟು ಬಿಜೆಪಿ ಅಥವಾ ಮೈತ್ರಿ ಪಕ್ಷ JDS ಯಾವುದು ಕೂಡ ಗೆದ್ಕೊಂಡಿಲ್ಲ. ಆದ್ರೆ ಈಗ ಸೈನಿಕ ದೊಡ್ಡ ಮಟ್ಟದ ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ JDS ಪಕ್ಷ ವಿಸರ್ಜನೆ ಮಾಡಲಿ, ಮೊಮ್ಮಗನನ್ನೇ ಗೆಲ್ಲಿಸಿಕೊಳ್ಳಲಾಗದ ಪಕ್ಷ ಬೇಕಾ ಅಂತ ಕೇಳ್ತಾ ಇದ್ದಾರೆ. ದಳಪತಿಗಳ ವಿರುದ್ಧ ಸಿಡಿದ ಚನ್ನಪಟ್ಟಣದ ಸೈನಿಕ JDS ನಾಯಕರು ನನ್ನ ಸಂಪರ್ಕ ಮಾಡಿಲ್ಲ, ಇನ್ ಕೇಸ್ ಏನಾದ್ರೂ ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗ್ತೇನೆ. ರಿಪಬ್ಲಿಕ್ ಕನ್ನಡಕ್ಕೆ CP ಯೋಗೇಶ್ವರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಚನ್ನಪಟ್ಟಣದಲ್ಲೇ JDS ಅಭ್ಯರ್ಥಿಗೆ ಹೀನಾಯ ಸೋಲಾಗಿದೆ. ಇಲ್ಲೇ ಸೋತ ಮೇಲೆ ಬೇರೆಲ್ JDSಗೆ ನೆಲೆ ಇದೆ. ರಾಮನಗರದಲ್ಲಿ ಶಾಸಕ CP ಯೋಗೇಶ್ವರ್ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂತಹ CP ಯೋಗೇಶ್ವರ್ ಅವರು ಕೂಡ ಇವತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ. ಸಾಕಷ್ಟು ಇವತ್ತು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮೊಟ್ಟಿಗೆ CP ಯೋಗೇಶ್ವರ್ ಅವರಿಂದ ಮಾತಾಡ್ತೇನೆ. ಸರ್, ಈಗಾಗಲೇ ನೂತನ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಚನ್ನಪಟ್ಟಣ ನಿಮಗೇನು ಹೊಸದೇನಲ್ಲ. ಹೇಗಿದೆ ಸರ್ ಮುಂದಿನ ನಿಮ್ಮ ಗುರಿಗಳು, ಅಭಿವೃದ್ಧಿಯ ಯೋಜನೆಗಳು? ಭಾಳ ಕಠಿಣವಾದಂಥ ಚಾಲೆಂಜ್ಗಳಿದೆ. ಈಗ ನಾನು ಪದೇ ಹೇಳ್ತಾ ಇರ್ತೀನಿ, ಕುಮಾರಸ್ವಾಮಿ ಅವರ ಅಸಡ್ಡೆಯಿಂದ, ಉದಾಸೀನದಿಂದ, ಆಡಳಿತ ವರ್ಷದಿಂದ ಸರಿಯಾದಂಥ ವ್ಯವಸ್ಥಿತವಾಗಿ ತಾಲೂಕಿನ ಆಡಳಿತ ನಡೀತಾ ಇರಲಿಲ್ಲ. ಎಲ್ಲ ಅಸ್ತವ್ಯಸ್ತ ಆಗಿತ್ತು, ಅವ್ಯವಸ್ಥೆ ಆಗಿತ್ತು. ಅದನ್ನು ಸರಿ ಮಾಡಬೇಕಾದಂಥ ಕೆಲಸ ಭಾಳ ಇದೆ. ಇವತ್ತು ಚನ್ನಪಟ್ಟಣ ನಗರದ ಸಭೆ ಕರೆದಿದ್ದೀನಿ. ಈಗ ಇನ್ನು 2-3 ದಿವಸದಲ್ಲಿ ಗ್ರಾಮೀಣ ಪ್ರದೇಶ ಸಭೆ ಕರೆದಿದ್ದೀವಿ. ಹಾಗೆ ಹಂತವಾಗಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡ್ತೀವಿ. ಸರ್, ತಾವು ಹೇಳ್ತಾ ಇದ್ದೀರಿ ಸರ್, ಕಾಂಗ್ರೆಸ್ನ JDSನ ಹಲವು ನಾಯಕರುಗಳು ಹೇಳ್ತಿರೋ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಅಂತ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಸಾಧ್ಯತೆಗಳು ಇದೆ ಅಂತ. ಆ ನಿಟ್ಟಿನಲ್ಲಿ ಏನಾದರೂ ತಾವು ನಾಯಕತ್ವವನ್ನು ವಹಿಸ್ಕೋತೀರಾ ಸರ್? ನಾನು ಹೇಳೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಅವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗಲೇ ಇದು JDSನ ಅಸ್ತಿತ್ವದ ವಿಚಾರ ಆಗಿತ್ತು. ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ JDSನ ಹೃದಯ. ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ? ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ನಾಯಕರೇ ದಂಡನಾಯಕರೇ ಸೋತೋಗಿದ್ದಾರೆ. ನೀವು ಸೈನಿಕರಿಗೆ ಏನಪ್ಪ ಕೆಲಸ ಇಲ್ಲಿ? ನೀವು ಬೇರೆ ಬೇರೆ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ. ಸಾರ್ವಜನಿಕನ ಜೀವನದಲ್ಲಿ ಇರಬೇಕು ಅಂತಂದರೆ JDSಯಿಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಸತ್ಯನೂ ಕೂಡ ಇದು. ಸರ್, ನಾನು ಹೇಳ್ತಾ ಇರೋದು, ಈಗ ಕಾಂಗ್ರೆಸ್ನಿಂದ ಏನಾದ್ರು ಆ ಟಾಸ್ಕನ್ನು ನೀಡಿದ್ರೆ, JDSನ ನಾಯಕರನ್ನ ಕಾಂಗ್ರೆಸ್ಗೆ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊಂತೀರಾ ಸರ್? ಒಂದು ನಿಮಿಷ ಅಣ್ಣ, ನಾನು ಯಾಕೆ ಒಪ್ಕೊಳ್ಳಲ್ರಿ? ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ. ಆದರೆ ನಾನು ಹೇಳೋದು, ನಮ್ಗೆ ಅವಶ್ಯಕತೆ ಇಲ್ಲ. 139 ಜನ ಶಾಸಕರಿದ್ದೀವಿ. JDSನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈಗ ಏನು ರಾಜ್ಯದ ಜನತೆ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೀನಿ. ಈಗ ಚಾಲೆಂಜ್ ಮಾಡಿದಂಥ ದೇವೇಗೌಡರು ಸಕ್ಸಸ್ ಆಗಿಲ್ಲ ಅಂದಮೇಲೆ ಅವರು ಪಕ್ಷನ ಡಿಸಾಲ್ವ್ ಮಾಡಬೇಕು.
ಇನ್ನೇನಿದೆ? ಇಂಥ ಉಪಚುನಾವಣೆಯಲ್ಲಿ ಮೊಮ್ಮಗನ್ನೇ ಗೆಲ್ಸ್ಕೋದು ಪಕ್ಷ ಯಾಕೆ ಬೇಕು? ನಿಮ್ಮ ಸ್ನೇಹಿತರು ಏನಾದರೂ ನಿಮ್ಗಾದಂಥ ಪರಿಸ್ಥಿತಿ ಬಂತು ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನೇನಾದ್ರು ಸಂಪರ್ಕ ಮಾಡಿದ್ರೆ ಕಾಂಗ್ರೆಸ್ಗೆ ಕರ್ಕೊಂಡು ಹೋಗ್ತೀರಾ? ಬಂದರೆ ನಾನು ಅವ್ರನ್ನ ಖಂಡಿತ ಅವ್ರನ್ನ ಸ್ವಾಗತ ಮಾಡ್ತೀನಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅದರಲ್ಲೇನು ಅನುಮಾನ ಅಷ್ಟೇ ಬೇಕಾಗಿತ್ತು. ಇದಿಷ್ಟು ಸಿ ಪಿ ಯೋಗೇಶ್ವರ್ ಅವರ ಮಾತು. ಮಾಧುಸ್ವಾಮಿ ಕುರುಣೆಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ.